ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 4 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಸೀರೆ ಕಲರ್ ಕಾಂಬಿನೇಷನ್ ಬಂದು ರೆಡ್ಡಿಶ್ ಪಿಂಕ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಇದೆ. ಹಾಗೆ ಇದರಲ್ಲಿ ಜರಿ ಬಂದು ಸಿಲ್ವರ್ ಕಲರ್ ಬಂದಿದೆ. ಅದಕ್ಕೋಸ್ಕರ ನಾನು ಕುಚ್ಚು ಕಟ್ಟುವಾಗ ಮಾತ್ರ ಸಿಲ್ವರ್ ಕಲರ್ ಜರಿ ಲೇಸನ್ನು ನಾನು ಯೂಸ್ ಮಾಡ್ಕೋತೀನಿ, ಗೋಲ್ಡ್ ಕಲರ್ ತಗೊಳ್ಳಲ್ಲ. ಹಾಗೆ ಪಲ್ಲು ಮತ್ತು ಬಾಡಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ. ಪಲ್ಲು ಪಿಂಕ್ ಕಲರ್ ಮತ್ತು ಬಾಡಿ ಕಲರ್ ಬಂದು ಪಿಸ್ತಾ ಗ್ರೀನ್. ಈ 2 ಕಲರ್ಗಳನ್ನು ಯೂಸ್ ಮಾಡಿ ನಾನು ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತೀನಿ. ತುಂಬ ಉದ್ದವಾಗಿ ಕುಚ್ಚು ಬೇಕು ನಮಗೆ. ಇದು ಒಂದು ಕುಚ್ಚು, ಇದು ಒಂದು ಕುಚ್ಚು, ಒಂದು ಸೀರೆಗೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಮಗೆ ಬೇಕು ಉದ್ದವಾಗಿ. ಅಂದರೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ, ಫ್ಲವರ್ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಬೋದು ಬೇಕಿದ್ರೆ. ಹಾಗೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಕುಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನಾನು ರೈಟಿಂಗ್ ಟೇಬಲ್ಗೆ ಇವಾಗ ಸುತ್ತಿ ತೋರಿಸ್ತಾ ಇದ್ದೀನಿ ಕುಚ್ಚು ಎಳೆ ಮಾಡ್ಕೊಳ್ಳೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಲಿಂದ ಯಾವ ಥರ ಮಾಡ್ಕೋಬೇಕು, ಕಾಲು ಮತ್ತೆ ಈ ಥರ ಇಟ್ಕೊಂಡು ಉದ್ದವಾಗಿ ಯಾವ ಥರ ಮಾಡಬೇಕಂತ ತೋರಿಸಿದ್ದೆ. ಇವತ್ತು ನಾನು ಈ ಥರ ಮಕ್ಕಳ ರೈಟಿಂಗ್ ಟೇಬಲ್ ಇರುತ್ತಲ್ಲ, ಅದಕ್ಕೆ ನಾನು ಸುತ್ತಿ ತೋರಿಸ್ತಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಒಂದು ಸಲ ಸುತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. 2 ಎಳೆ ಪಿಂಕ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ಸ್ಟಾರ್ಟಿಂಗ್ ಇರುತ್ತೋ ಅಲ್ಲಿಂದ ಈ ಥರ 2 ಎಳೆ ಹಿಡ್ಕೊಂಡು ಎಂಡ್ವರೆಗೂ ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ನಾವು ಈ ಥರ ಸುತ್ಕೋಬೇಕು. ಈ ಥರ ನಾನು 75 ಎಳೆ ಸುತ್ಕೋತೀನಿ. ಇದಕ್ಕೆ ಈ ಥರ ಸುತ್ತುತ್ತಾ ಬನ್ನಿ. ನೋಡಿ, ಇಲ್ಲಿವರೆಗೂ ಸುತ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡ್ ಪಾಯಿಂಟ್ವರೆಗೂ ನಾನೀಗ 75 ಎಳೆ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ. ಓಕೆ, ನೋಡಿ 75 ಎಳೆ ಕಂಪ್ಲೀಟ್ ಆಗಿದೆ. ಟೋಟಲ್ 150 ಎಳೆ ದಾರ ರೆಡಿಯಾಗಿದೆ. ಅಂದರೆ 2 ದಾರನ ಸೇರಿ 75 ಸಲ ಸುತ್ಕೊಂಡಿದ್ದೀನಿ. ಇವಾಗ ನನಗಿಲ್ಲಿ 150 ಎಳೆ ದಾರ ರೆಡಿಯಾಗಿದೆ. ಇದನ್ನು ಇವಾಗ ಸಮವಾಗಿ ತಗೊಂಡು ನಾವಿವಾಗ ಕಟ್ ಮಾಡ್ಕೋಬೇಕು. ಎಲ್ಲನ ಸೇರಿ ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನೋಡಿ, ಇಷ್ಟು ಉದ್ದವಾಗಿರುವಂತಹ ಕುಚ್ಚು ರೆಡಿಯಾಗಿದೆ. ಒಂದೇ ಸಲಕ್ಕೆ ನಾವು ಇದನ್ನು ಒಂದು ಸೀರೆ ಪೂರ್ತಿ ಮಾಡ್ಕೋಬೋದು. 2 ಥ್ರೆಡ್ ಇದ್ರೆ ಸಾಕು. ಈ ಥರ 2 ಮಾಡಿಕೊಂಡ್ರೆ ಡಬಲ್ ಕಲರ್ನಲ್ಲಿ ಒಂದೇ ಸಲಕ್ಕೆ ಆಗುತ್ತೆ ನಮಗೆ. ಇವಾಗ ಇದಕ್ಕೆ ಗಮ್ಮನ್ನು ಹಚ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಪಿಸ್ತಾ ಗ್ರೀನ್ ಇತ್ತಲ್ಲ, ಅದನ್ನು ಕೂಡ ನಾನು 150 ಎಳೆ ದಾರವಾಗಿ ರೆಡಿ ಮಾಡ್ಕೋತೀನಿ. ಇಷ್ಟು ಆದರೆ ಸಾಕಾಗುತ್ತೆ. ಉಳಿದ್ರೆ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಉಳಿದಿದೆ ಕುಚ್ಚು ಅಂತ. ಕಡಿಮೆ ಬೀಳಲ್ಲ ಆಲ್ಮೋಸ್ಟ್ ಈ ಥರ ಮಾಡಿಕೊಂಡ್ರೆ. ಇನ್ನೊಂದು ಆದಮೇಲೆ ತೋರಿಸ್ತೀನಿ. ಓಕೆ, ನೋಡಿ 2 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮುದ್ದೆಯಾಗಿ ಕಾಣ್ತಿದೆ ಅಂತ. ಈ ಥರ ನಾವು ಕುಚ್ಚುಗಳನ್ನು ಹಾಕಿದರೆ ಯಾರು ಕೂಡ ಇಷ್ಟಪಡಲ್ಲ. ಇದನ್ನು ನಾವು ಸ್ಟ್ರೇಟ್ನರ್ ಇರ್ಬೋದು, ಇಲ್ಲ ಅಂದರೆ ಐರನ್ ಬಾಕ್ಸಿಂದ ನಾವು ಇದನ್ನು ನೀಟಾಗಿ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೇಕು. ಇದನ್ನು ನಾನು ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕುಚ್ಚು ಹಾಕುವಾಗ ತೋರಿಸ್ತೀನಿ ಕುಚ್ಚನ್ನು ಯಾವ ಥರ ಮಾಡಬೇಕಂತ. ಓಕೆ, ನೋಡಿ, ಇದು ಒಂದು ಪಲ್ಲು ಸೀದಾ ಕಡೆಯಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸೀದಾ ಕಡೆಯಿಂದ, ಅದು ಕೂಡ ರೈಟ್ ಸೈಡು ಮತ್ತು ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸಿಲ್ವರ್ ಕಲರ್ 6 ಎಳೆ ದಾರ ಮಾಡಿಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ಡಿಂದ ಇಲ್ಲಿ ಜರಿ ಲೇಸ್ ಬಂದಿರೋದ್ರಿಂದ, ಜರಿಯಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಥ್ರೆಡ್ಡಿಂದ ನಾನು ಬೇಸ್ ಲೈನನ್ನು ಹಾಕ್ತೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು ಒಂದು ಸಲ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್. ಅದಾದಮೇಲೆ 5 ಚೈನ್ ಹಾಕ್ಕೋತೀನಿ. 1 2 3 4 5 ಚೈನ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಈ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್.
2 ಟೈಮ್ಸ್ ಲಾಕ್. ನಾನಿಲ್ಲಿ ಪ್ರತಿ ಕಡೆನೂ ಲಾಕ್ ಮಾಡಿದಾಗ 2 ಸಲ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕನ್ನು ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ ಮೇಲೆ ಮೊದಲು ಬೀಡನ್ನು ಲಾಕ್ ಮಾಡಬೇಕು. ಅದಾದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ 5 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಬೇಸ್ಲೈನ್ ಅರ್ಥ ಆಯ್ತು ಅನ್ಕೋತೀನಿ. 1 ಬೀಡ್ ಹಾಕಬೇಕು, 2 ಟೈಮ್ಸ್ ಲಾಕು, ಅದಾದಮೇಲೆ 5 ಚೈನು ಮತ್ತೆ 2 ಟೈಮ್ಸ್ ಲಾಕು. ಈ ಆರ್ಡರ್ನಲ್ಲಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೋಬೇಕು. ಲಾಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ಒಂದು ಫ್ಲವರ್ ಬೀಡು, 2 ಟೈಮ್ಸ್ ಲಾಕು, 5 ಚೈನು. ಲಾಸ್ಟಲ್ಲಿ ಕೂಡ ಬೀಡ್ ಆದಮೇಲೆ 2 ಟೈಮ್ಸ್ ಲಾಕು, 5 ಚೈನು ಮತ್ತು 2 ಟೈಮ್ಸ್ ಲಾಕ್ ಈ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ಈ 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಲಾಸ್ಟಲ್ಲಿ ಇಲ್ಲಿ ಕುಚ್ಚು ಹಾಕ್ತೀವಲ್ಲ, ಅದ್ರ ಒಳಗಡೆ ಹಾಕಿ ಕಟ್ಕೋಬೋದು. ಬೇಡ ಅಂದರೆ ಇಲ್ಲಿ ಗಮ್ಮಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ನಾನು ಆವಾಗಲೇ ತೋರಿಸಿದ್ನಲ್ಲ, ಕುಚ್ಚು ಫುಲ್ಲು ಮುದ್ದೆ ಆಗಿ ಬಂದಿತ್ತಲ್ಲ. ಇವಾಗ ನೋಡಿ, ಸ್ಟ್ರೈಟ್ನರ್ನಿಂದ ಈ ಥರ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ತುಂಬಾ ನೀಟಾಗಿ ಬಂದಿತ್ತು. ಈ 2 ಕುಚ್ಚುಗಳು ಪೂರ್ತಿ ಸೀರೆಗೆ ನನಗೆ ಸಾಕಾಗುತ್ತೆ. ಇವಾಗ ಉದ್ದವಾಗಿ ಕೂಡ ಯಾವ ಥರ ಮಾಡಬೇಕಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಕುಚ್ಚನ್ನು 150 ಎಳೆ ಇದೆ. ಇದು ನಾವು ಸೀರೆಗೆ ಡಬಲ್ ಮಾಡ್ಕೋತೀವಲ್ಲ, ಕುಚ್ಚು ಹಾಕಿದಾಗ ಅವಾಗ ನಮಗೆ 300 ಎಳೆ ಆಗುತ್ತೆ ಇದು. ಇವಾಗ ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಳೋಣ. ಯಾವ ಥರ ಅಂತ ನೋಡೋಣ ಇವಾಗ. ಓಕೆ, ಇಲ್ಲಿ ಫಸ್ಟ್ ಒಂದು 5 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ತಗೋತೀನಿ. ನೀವು ಕುಚ್ಚು ನೋಡಿ ಸಿಂಗಲ್ ಹಾಕ್ಕೋಬೋದು. ಒಂದು ಪಿಂಕ್, ಒಂದು ಗ್ರೀನು, ಇಲ್ಲಾಂದರೆ 4 ಡಿಫ್ರೆಂಟ್ ಕಲರು, ಇಲ್ಲಾಂದರೆ ಡಬಲ್ ಈ ಥರ ಹಾಕ್ಕೋಬೋದು. ಮೊದಲು ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಬರುತ್ತೋ ಇಲ್ಲೋ ನೋಡಿಕೊಂಡು ಅದಾದಮೇಲೆ ಹಾಕ್ಕೊಳ್ಳಿ. ಲಾಸ್ಟಿಗೆ ಆ ಥರ ಬಂದಿಲ್ಲ ಅಂದರೆ ನೀವು ಸಿಂಗಲ್ ಹಾಕ್ಕೊಳ್ಳೋದು ಬೆಟರ್. ಕರೆಕ್ಟಾಗಿ ಫಿನಿಶಿಂಗ್ ಕೂಡ 4 ಎಂಡ್ ಆಗಬೇಕು. 2 ಹಾಕ್ಕೊಂಡಿದ್ರೆ ಫಿನಿಶಿಂಗ್ ಕೂಡ 2 ಎಂಡ್ ಆಗಬೇಕು. ಆ ಥರ ಬಂದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಕೌಂಟಿಂಗಲ್ಲಿ ಬಂದಿಲ್ಲ ಅಂದರೆ ನೀವು ಸಿಂಗಲ್ ಹಾಕ್ಕೊಳ್ಳಿ. ಈ ಥರ ಕುಚ್ಚನ್ನು ತಂದೆ ನಾನಿಲ್ಲಿ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಕಲರಿಂದನೇ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ ಈ ಥರ. ಅದಾದಮೇಲೆ ಇಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಥರ ನಾನು ಪೂರ್ತಿ ಸೀರೆನ ಹಾಕಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಪಿಸ್ತಾ ಗ್ರೀನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಎಂಡಲ್ಲಿ ಪಿಂಕ್ ಬಂದಿದೆ ನನಗೆ. ಆದರೆ 4 ಕುಚ್ಚು ಕರೆಕ್ಟಾಗಿ ಬಂದಿದೆ. ಹಾಗೆ ಕುಚ್ಚು ಕಟ್ಟಿದ ಮೇಲೆ ಇಷ್ಟು ಕುಚ್ಚು ಎಕ್ಸ್ಟ್ರಾ ಆಗಿದೆ. ಇನ್ನೂ ಕಡಿಮೆ ಮಾಡ್ಕೊಂಡಿದ್ರು ಕೂಡ ನಡೀತಿತ್ತು. ಒಂದು ವೇಳೆ ಇದೇ ಥರ ಸೇಮ್ ಕಲರ್ ಏನಾದರೂ ಬಂದಾಗ ಸೀರೆ, ಅದಕ್ಕೆ ಇದನ್ನು ಮ್ಯಾಚ್ ಮಾಡಿ ನಾವು ಹಾಕ್ಕೋಬೋದು. ಈ ಡಿಸೈನ್ಗೆ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 250ಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೇ ಬಜೆಟಲ್ಲಿ ನಮಗೆ ಹಾಕಿಕೊಡಿ ಅಂತ ಕೇಳಿದಾಗ ಹಾಕಬೇಕಾಗತ್ತೆ. ಕೆಲವೊಬ್ಬರಿಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ಲೇಸಸ್ ಮೇಲೆ ನೋಡಿಕೊಂಡು ನೀವು ಚಾರ್ಜಸನ್ನು ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಷ್ಟೇ ರೇಟ್ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿದೆ, ಹಾಕೋದಕ್ಕೂ ಕೂಡ ಈಸಿಯಾಗಿ ಹಾಕೋಬೋದು. ಓಕೆ, ಸೆಕೆಂಡ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಪಲ್ಲುನಲ್ಲಿ ಆರೆಂಜ್ ಕಲರ್ ಇದೆ, ಆರೆಂಜ್ ಕಲರ್ ತಗೊಂಡಿದ್ದೀನಿ. ಈ ಥರ ಉಳಿದಿರುವಂತಹ ಥ್ರೆಡ್ನಿಂದ ನಾನು ಮಾಡಿ ತೋರಿಸ್ತೀನಿ.
ಜಾಸ್ತಿ ಥ್ರೆಡ್ ಏನು ಬೇಕಾಗೋದಿಲ್ಲ. ಇಲ್ಲಿ ಬಾರ್ಡರ್ನಲ್ಲಿ ಬ್ಲೂ ಕಲರ್ ಇದೆ, ಹಾಗೆ ಸಿಲ್ವರ್ ಜರಿ ಬಂದಿದೆ. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿಯನ್ನು ಯೂಸ್ ಮಾಡ್ಕೋತೀನಿ. ಜರಿ ಸಿಲ್ವರ್ ಬಂದಿರೋದ್ರಿಂದ. ಹಾಗೆ ಇಲ್ಲಿ ಪಿಕಾಕ್ ಗ್ರೀನ್ ಇದೆ, ಇದನ್ನು ನಾನು ತಗೊಳ್ಳೋದಿಲ್ಲ. ಬರೀ ಪಲ್ಲು ಕಲರ್ ಮತ್ತು ಬಾರ್ಡರ್ನಲ್ಲಿರುವಂತಹ ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡಿ ಈ ಸೀರೆ ಕುಚ್ಚನ್ನು ತೋರಿಸ್ತೀನಿ. ಈ ಥರ ನಾವು 2-3 ಉಳಿದಿರೋ ಥ್ರೆಡ್ಡನ್ನು ಸೇರಿಸಿ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಒಂದಾದರೆ 150 ಸಲ ಸುತ್ಕೋಬೇಕಲ್ಲ, ಅದೇ 2-3 ಇದ್ದರೆ ನಾವು ಕಡಿಮೆ ಸಲ ಸುತ್ಕೊಂಡು ಕುಚ್ಚು ಕೂಡ ಬೇಗನೆ ನಾವು ರೆಡಿ ಮಾಡ್ಕೋಬೋದು. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ, ಬ್ಲೂ ಕಲರ್ ತಗೊಂಡಿದ್ದೀನಿ. ಇಷ್ಟು ಕೂಡ ಬೇಕಾಗೋದಿಲ್ಲ ಇದಕ್ಕೆ, ಇದ್ರ ಒಳಗಡೆನೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇಷ್ಟು 6 ಎಳೆ ದಾರ ಇದಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ಒಂದು ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಕಲರ್ ಹೋಗುತ್ತೆ ಅಂದರೆ ನೀವು ಕಲರ್ ಹೋಗದೆ ಇರೋದು ಯಾವುದಾದ್ರೂ ಬೀಡನ್ನು ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ನಾನಿವಾಗ 150 ಎಳೆ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಒಂದೇ ಸಲಕ್ಕೆ ಆಗಬೇಕು, ಅಂದರೆ ಇದು ಒಂದಾದರೆ ಒಂದೇ ಸಲಕ್ಕೆ ನನಗೆ ಸೀರೆ ಪೂರ್ತಿ ಆಗಬೇಕು. ಆ ಥರ ಅಷ್ಟು ಉದ್ದ ನಾನು ರೆಡಿ ಮಾಡ್ಕೋತೀನಿ. 2 ಥ್ರೆಡ್ ತೊಗೊಂಡಿದ್ದೀನಲ್ಲ, 75 ಸಲ ನಾನು ಇದನ್ನು ಸುತ್ಕೋತೀನಿ. ಎರಡನ್ನೂ ಸಮವಾಗಿ ಇಟ್ಕೊಳ್ಳಿ. ಒಂದೇ ಆದರೆ 150 ಎಳೆ ಸುತ್ಕೊಳ್ಳಿ. ನಾನಿಲ್ಲಿ 2 ಥ್ರೆಡ್ ತೊಗೊಂಡಿರೋದ್ರಿಂದ 75 ಸಲ ಸುತ್ಕೋತೀನಿ. ನಮಗೆ ಕುಚ್ಚು ಉದ್ದವಾಗಿ ಬೇಕಂದರೆ ನಮ್ಮ ಕಾಲಿಗೆ ಈ ಥರ ಹೆಬ್ಬೆರಳಿಗೆ ಈ ಥರ ಹಾಕ್ಕೊಂಡು ನಮ್ಮ ಈ 2 ಬೆಟ್ಟಿನಿಂದ ಈ ಥರ ಹಿಡ್ಕೋಬೇಕು. ಈ ಥರ ಉದ್ದ ನಮಗೆ ಎಷ್ಟು ಬೇಕೋ ನೋಡ್ಕೋಬೇಕು. ಈ ಥರ ಕಾಲಿಗೆ ಹಾಕಿ ಮಾಡೋದ್ರಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಕುಚ್ಚು ಉದ್ದ ನಾವು ಬೇಗನೆ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ನಾವು ಅಷ್ಟು ಉದ್ದ ಕುಚ್ಚನ್ನು ರೆಡಿ ಮಾಡ್ಕೋಬೋದು. ಈ ಥರ 2 ಎಳೆ ದಾರ ತಗೊಂಡು ಈ ಥರ ಹಿಡ್ಕೋತೀನಿ. ಇದನ್ನು ನಾನು ಇವಾಗ 75 ಸಲ ಈ ಥರ ಸುತ್ತುತ್ತಾ ಬರ್ತೀನಿ. ಈ ಥರ ಈ ಥರ 75 ಸಲ ಸುತ್ಕೋತೀನಿ. ಅದಾದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ ನೋಡಿ, ಇಲ್ಲಿ 75 ಸಲ ಸುತ್ಕೊಂಡಿದ್ದೀನಿ. 75 ಸಲ ಅಂದರೆ 2 ಎಳೆ ಸುತ್ಕೊಂಡಿದ್ದೀನಲ್ಲ, ನನಗಿಲ್ಲಿ 150 ಎಳೆ ಕುಚ್ಚು ರೆಡಿ ಆಯಿತು. ಇದನ್ನು ಇವಾಗ ನಾನು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನೋಡಿ, ಇಷ್ಟು ಉದ್ದ ಬಂತು ಕುಚ್ಚು. ಅದೇ ನಾವು ಯಾವುದಾದ್ರೂ ರೈಟಿಂಗ್ ಪ್ಯಾಡ್ ಅಥವಾ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡು ನೀವು ಯಾವುದಕ್ಕಾದ್ರೂ ಸುತ್ತಿದ್ರೆ ಇಷ್ಟು ಉದ್ದ ಬರೋದಿಲ್ಲ. ನಮ್ಮ ಕಾಲು ಮತ್ತು ಕೈಯಿಂದ ನಾವು ಈ ಥರ ಸುತ್ತಕೊಂಡ್ರೆ ತುಂಬಾ ಉದ್ದವಾದ ಕುಚ್ಚು ನಮಗೆ ರೆಡಿ ಆಗುತ್ತೆ. ಇನ್ನೂ ಉದ್ದ ಬೇಕಿದ್ರೆ ಇನ್ನೂ ಉದ್ದ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಗಮ್ಮನ್ನು ಹಚ್ಚಿ ಫಿಕ್ಸ್ ಮಾಡ್ತೀನಿ. ಇದನ್ನು ಒಂದು ವೇಳೆ ನೀವು ಸೀರೆಗೆ ಹೋಲ್ ಹಾಕಿ ಮಾಡ್ತಾ ಇದ್ದರೆ ಸ್ವಲ್ಪ ಥ್ರೆಡನ್ನು ಹಿಂದೆ ಮುಂದೆ ಮಾಡಿಕೊಂಡು ಈ ಥರ ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶಾದಲ್ಲಿ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ ಯಾವ ಥರ ಮಾಡಿಕೊಂಡ್ರು. ನೋಡಿ, ಈ ಥರ ಕುಚ್ಚಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರನ್ನು ಬಳಸಿ ನೀಟಾಗಿ ಮಾಡ್ಕೋತೀನಿ. ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡಿದ ಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಲರ್ ಕುಚ್ಚಿತ್ತಲ್ಲ, ಇದನ್ನು ಕೂಡ ರೆಡಿ ಮಾಡಿಕೊಂಡು 2 ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ನೋಡಿ, 2 ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ. ಸ್ಟ್ರೇಟ್ನರ್ನಿಂದ ನೀಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಷ್ಟು ಉದ್ದದ ಕುಚ್ಚು ರೆಡಿಯಾಗಿದೆ. ಇದರಲ್ಲಿ ಇನ್ನೂ ಉಳಿಯುತ್ತೆ ಅಂತ ಅನಿಸುತ್ತೆ. ಒಂದು ವೇಳೆ ಉಳಿದ್ರೆ ತೋರಿಸ್ತೀನಿ ನಿಮಗೆ ಎಷ್ಟು ಉಳಿದಿದೆ ಅಂತ. ಈ ಥರ ನೀಟಾಗಿ ಮಾಡ್ಕೊಂಡು ಕುಚ್ಚು ಕಟ್ಟೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಕೂಡ ನಿಮ್ಮ ಹತ್ರನೇ ಆರ್ಡರ್ಸ್ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ, ಪಲ್ಲು ಸೀದಾ ಕಡೆ ಇದೆ. ಸೀದಾ ಕಡೆಯಿಂದ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ಎಳೆ ದಾರಕ್ಕೆ ಒಂದು ಗಂಟನ್ನು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ತಗೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಿಚ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ 2 ಸಲ ಲಾಕನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು.
ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಆಯ್ತು ಇಲ್ಲೂ ಕೂಡ. ಇದಾದ್ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಅವಾಗಲೇ ತೋರಿಸಿದ್ನಲ್ಲ ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಪ್ರತಿ ಸಲ ಲಾಕ್ ಮಾಡ್ಕೊಂಡಾಗಲೂ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನ್ ಅಂತ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಕೂಡ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಇಲ್ಲಿ ಲಾಸ್ಟಲ್ಲಿ ಕಟ್ಕೊಳ್ಳುವಾಗ ಅದರ ಒಳಗಡೆ ಹಾಕಿ ಕಟ್ಕೋಬೇಕು. ನೋಡಿ, ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ. ಎಲ್ಲೂ ಕೂಡ ಸೀರೆ ಕೂಡ ಮುದ್ದೆ ಆಗಿಲ್ಲ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಕುಚ್ಚುಗಳನ್ನು ಕಟ್ಕೋಬೇಕು. ಕುಚ್ಚು ಯಾವ ಥರ ಅಂದರೆ, ನಾನು ಇಲ್ಲಿ 2 ಕಲರ್ ತೊಗೊಂಡಿದ್ದೀನಲ್ಲ, ಬ್ಲೂ 4 ಆರೆಂಜ್ 4 ಹಾಕ್ಬೋದು. ಇಲ್ಲ ಅಂದರೆ 2 ಬ್ಲೂ 2 ಆರೆಂಜ್ ಹಾಕ್ಬೋದು. ಇಲ್ಲ ಅಂದರೆ 1 ಬ್ಲೂ 1 ಆರೆಂಜ್. ಮೊದಲು ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಒಂದೊಂದು ಹಾಕ್ಕೋಬೇಕಂದ್ರೆ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. 2 ಕುಚ್ಚು ಬೇಕಂದರೆ ಇಲ್ಲಿ ಸಮವಾಗಿರಬೇಕು. ಈ 5 ಚೈನ್ ಗ್ಯಾಪು ಸಮವಾಗಿರಬೇಕು. ಅಂದರೆ 4 ಈ ಥರ, 5 6 ಈ ಥರ ಇರಬಾರ್ದು. ಆ ಥರ ಸಮವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ 4 ಕುಚ್ಚು ಹಾಕ್ತೀನಂದ್ರೂ ಕೂಡ ನೀವು ಮೊದಲೇ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ ಕುಚ್ಚು ಹಾಕೋದಕ್ಕೆ ಎಷ್ಟಿದೆ, ಇಲ್ಲಿ 4 ಇಲ್ಲಿ 4 ಕರೆಕ್ಟಾಗಿ ಎಂಡ್ ಆಗುತ್ತೋ ಇಲ್ಲೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇವಾಗ ನೋಡ್ಕೋತೀನಿ, ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ. ನನಗಿಲ್ಲಿದು ಬೆಸ ಸಂಖ್ಯೆಯಲ್ಲಿ ಬಂದಿದೆ. 4 ಕುಚ್ಚು ಹಾಕೋದಕ್ಕೂ ಬರಲ್ಲ, 2 ಕುಚ್ಚು ಹಾಕೋದಕ್ಕೂ ಬರಲ್ಲ. ಹಾಗಾಗಿ ಸಿಂಗಲ್ ತಗೋತೀನಿ. 1 ಬ್ಲೂ 1 ಆರೆಂಜ್ ಈ ಥರ ಹಾಕ್ತೀನಿ. ಕುಚ್ಚು ಕಟ್ಟೋದಕ್ಕೆ ನಾರ್ಮಲ್ ನೀಡಲ್ನಲ್ಲಿ 2 ಎಳೆ ನಾನು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಸಿಲ್ವರ್ ಜರಿ ಲೇಸ್ ಬಂದಿದೆಯಲ್ಲ ಬಾರ್ಡರ್ನಲ್ಲಿ, ಅದಕ್ಕೋಸ್ಕರ. ಓಕೆ, ಇವಾಗ ಕುಚ್ಚನ್ನು ಹಾಕ್ಕೊಳ್ಳೋಣ. ಇಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ಲ, ಅದರ ಒಳಗಡೆಗೆ ನಾನು ಇಲ್ಲಿ 157 ಇರುವ ಕುಚ್ಚನ್ನು ಹಾಕ್ತೀನಿ. ಒಂದೇ ಸಲಕ್ಕೆ ನಾನು ಉದ್ದವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕುಚ್ಚು. ಇವಾಗ ಈ ಥರ ಇಟ್ಕೊಂಡು ಸಮವಾಗಿ ಇಟ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಮುಂದ್ಗಡೆ ತೊಗೊಂಬನ್ನಿ. ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋದು, ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದೇ ಸೈಜಲ್ಲಿ ಪೂರ್ತಿ ಸೀರೆನ ಕುಚ್ಚನ್ನು ಕಟ್ತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ.
ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕುಚ್ಚು ಹಾಕೋದು ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 300 ಚಾರ್ಜ್ ಮಾಡ್ಕೊಂಡಿದ್ದೀನಿ. 350ವರೆಗೂ ಕೂಡ ಮಾಡ್ಕೋತಾರೆ. ಥರ್ಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಹಾಗೆ ಪೀಚ್ ಕಲರ್ ಇದೆ. ಈ 2 ತರಹದ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ತೋರಿಸ್ತೀನಿ. ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಪಲ್ಲು ಕಲರು ಮತ್ತು ಬಾಡಿ ಕಲರ್. ಪಲ್ಲು ಬಂದು ಪಿಂಕ್ ಇದೆ, ಬಾಡಿ ಕಲರ್ ಬಂದು ಪೀಚ್ ಕಲರ್ ಇದೆ. 2 ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಎಳೆ ಇದೆ. ಈ ಥರ ನಾನು ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ನೋಡಿ. ಇಷ್ಟು ಉದ್ದವಾದ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ನಾನು ಕಾಲಿಂದ ಮಾಡೋದನ್ನು ತೋರಿಸಿದ್ದೀನಿ. 120 ಎಳೆ ಮಾಡ್ಕೊಂಡಿದ್ದೀನಿ. ಸ್ಟ್ರೇಟ್ನರ್ನಿಂದ ಈ ಥರ ನೀಟಾಗಿ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕಟ್ಟಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮುದ್ದೆ ಮುದ್ದೆಯಾಗಿ ಕಾಣಿಸೋದಿಲ್ಲ. ಹಾಗೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ನೀಟಾಗಿದ್ದರೆ ವರ್ಕು. 120 ಎಳೆ ಕುಚ್ಚನ್ನು ನಾವು ಸೀರೆಗೆ ಹಾಕಿ ಡಬಲ್ ಮಾಡಿಕೊಂಡಾಗ ನಮಗೆ 240 ಎಳೆ ಆಗುತ್ತೆ ಕುಚ್ಚು. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ತಗೊಂಡಿದ್ದೀನಿ. ಇದರಿಂದ ಹೋಲ್ ಮಾಡೋದ್ರಿಂದ ಹೋಲ್ ನೀಟಾಗಿ ಬರುತ್ತೆ. ಹಾಗೆ ಸೀರೆ ಕೂಡ ಹಾಳಾಗೋದಿಲ್ಲ. ಹಾಗೆ ಜರಿ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೋತೀನಿ. ನೀವು ಮೊದಲೇ ಸೀರೆಗೆ ಮಾರ್ಕ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದಕ್ಕೆ ಜಿಗ್ಜಾಗ್ ಶೇಪ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಇಲ್ಲಿ ಹಾಕೋವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲಿಂದ ಸೀರೆಗೆ ಹೋಲನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ರೆಡಿ ಇರೋ ಕುಚ್ಚನ್ನು ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೀಟಾಗಿ ಬರುತ್ತೆ. ಇದರ ಒಳಗಡೆಯಿಂದ ಈ ಥರ ಸಲೀಸಾಗಿ ಬಂದ್ಬಿಡುತ್ತೆ ನೋಡಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಉದ್ದನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಜರಿ ಥ್ರೆಡ್ ಏನಾದರೂ ದಪ್ಪ ಬೇಕಿದ್ರೆ 4 ಎಳೆ ಕೂಡ ಪೋಣಿಸ್ಕೋಬೋದು. ಈ ಥರ ಮುಂದ್ಗಡೆ ತಗೊಂಡು ಈ ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೊಳ್ಳಿ. ಬಿಟ್ಕೊಂಡು ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ರೆ ಜರುಗೋದಿಲ್ಲ. ಮೊದಲು ನೋಡಿ, ಈ ಥರ ಬಿಟ್ಟರು ಕೂಡ ಟೈಟಾಗಿ ಕೂಡುತ್ತೆ. ಅದಾದಮೇಲೆ ಒಂದು 3ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನೋಡಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲ್ ಮಾಡ್ಕೋತೀನಿ. 120 ಎಳೆ ತಗೊಂಡಿದ್ನಲ್ಲ, ಈಗ ಕುಚ್ಚು ಹಾಕ್ಕೊಂಡಾಗ 240 ಎಳೆ ಕುಚ್ಚು ರೆಡಿ ಆಯಿತು. ಪಕ್ಕದಲ್ಲಿ ಸೇಮ್ ಇದೇ ಥರ ಕುಚ್ಚನ್ನು ಕಟ್ಕೋತೀನಿ. ನೋಡಿ, ಇದನ್ನು ಕೂಡ ಇವಾಗ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಹೆಬ್ಬೆಟ್ಟಾದರೆ ಸ್ವಲ್ಪ ದೂರ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಸೆಕೆಂಡ್ ಬೆಟ್ಟನ್ನು ಇಟ್ಕೊಂಡು ಹೋಲನ್ನು ಮಾಡ್ಕೊಳ್ಳಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ದೂರ ಕೂಡ ಅನಿಸಲ್ಲ. 1/2 ಇಂಚ್ಗೆ ಒಂದು ನಾವು ಮಾಡ್ಕೊಂಡಾಗೆ ಆಗುತ್ತೆ. ನಿಮ್ಗೆ ಇನ್ನೂ ದೂರ ಬೇಕೆಂದರೆ 1 ಇಂಚ್ಗೆ ಒಂದು ಮಾಡ್ಕೋಬೋದು. ಕುಚ್ಚು ನೋಡಿ, ಫಸ್ಟ್ ಎಷ್ಟು ನಾವು ಉದ್ದಕ್ಕೆ ಕಟ್ ಮಾಡ್ಕೋತೀವೋ ಅದು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಉದ್ದಕ್ಕೆ ನಾವು ಮಾಡ್ಕೋಬೇಕಾಗತ್ತೆ. ಈ ಥರ ನೀಡಲನ್ನು ತಂದು ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಜರಿ ಥ್ರೆಡನ್ನು ಸ್ವಲ್ಪ ಇಟ್ಕೊಂಡು ಈ ಥರ ಹೂ ಕಟ್ತೀವಲ್ಲ, ಆ ಥರ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ಅದಾದಮೇಲೆ ಸೇಮ್ ಮತ್ತೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ.
ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಸೇಮ್ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ನೋಡಿ, ಈ ಥರ ಮಾಡೋದ್ರಿಂದ ನಮ್ಗೆ ಕುಚ್ಚು ಹಾಕೋದಕ್ಕೂ ಕೂಡ ಕಷ್ಟ ಅನಿಸುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಜಾಸ್ತಿ ಮಾಡಿದ್ದಾರೆ, ಇಲ್ಲಿಂದ ಈ ಥರ ಒಳಗಡೆ ತಗೊಂಡಿದ್ದಾರೆ. ಈ ಥರ ಮಾಡ್ಕೊಂಡಾಗ ಡಿಸೈನ್ ಏರುಪೇರು ಕಾಣಿಸುತ್ತೆ, ಅಷ್ಟು ನೀಟಾಗಿ ಬರೋದಿಲ್ಲ. ಸ್ವಲ್ಪ ಜಿಗ್ಜಾಗ್ ಮಾಡೋರು, ಪೀಕೋ ಹಾಕ್ತಿರ್ತಾರಲ್ಲ ಅಂಥವ್ರು ಕರೆಕ್ಟಾಗಿ ಮಾಡಿದರೆ ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ಮತ್ತೆ ಒಂದು ಹೋಲ್ ಮಾಡಿಕೊಂಡು ಮತ್ತೆ ಒಂದು ಕುಚ್ಚನ್ನು ಹಾಕ್ಕೋತಿದ್ದೀನಿ. ಈ ಥರ ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೈಯಿಂದ ಜರುಗೋದಿಲ್ಲ ಕುಚ್ಚು. ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡಿಕೊಂಡ್ರೆ ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೋಡಿ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ಪೂರ್ತಿ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ 350ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಡೆ ಕಡಿಮೆ ಚಾರ್ಜಸನ್ನು ತಗೋತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಲಾಸ್ಟ್ ಡಿಸೈನು 4th ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ ಸೀರೆಗೆ ಯಾವ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತಿದ್ದೀನಿ. ಇದು ಬಂದು ಪಿಂಕ್ ಇದೆ, ರೆಡ್ಡಿಶ್ ಪಿಂಕ್ ಇದೆ, ಹಾಗೆ ಪಿಸ್ತಾ ಗ್ರೀನ್ ಕಲರ್ ಇದೆ. ಅದಕ್ಕೋಸ್ಕರ ನಾನು 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಲ್ಲು, ಹಾಗೆ ಇದು ಬಾಡಿ ಕಲರ್. 2 ಥ್ರೆಡ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 122 ನಾನು ಕುಚ್ಚನ್ನು ತಗೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ನಾವು ಹೋಲಾಕಿ ಕುಚ್ಚನ್ನು ಹಾಕ್ತೀವಲ್ಲ, ಆವಾಗ ತುಂಬಾ ಸಲೀಸಾಗಿ ಇದು ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. 2 ಕುಚ್ಚುಗಳನ್ನು ನಾನು 127 ತಗೊಂಡಿದ್ದೀನಿ. ಈ ಥರ ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟ್ರೇಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡಿ, ಜರಿ ಬಂದು ಸಿಲ್ವರ್ ಬಂದಿದೆ. ಅದಕ್ಕೋಸ್ಕರ ನಾನು ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ನೋಡಿ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಮೊದಲು ಒಂದು ಹೋಲ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರೋ ಕುಚ್ಚಿದೆ ಅಲ್ಲ, ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಲೀಸಾಗಿ ಬಂದ್ಬಿಡುತ್ತೆ. ಈ ಥರ ಇಲ್ಲಿ ಕುಚ್ಚುಗಳು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈ ಥರ ಸಮವಾಗಿ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ನಾನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಥ್ರೆಡ್ 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಬೇಕು ಅಂದರೆ 4 ಎಳೆಯಿಂದ ಕೂಡ ಹಾಕ್ಕೋಬೋದು. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ಜರಿ ಥ್ರೆಡ್ಡು ಈ ಥರ ಜರುಗ್ ಬಿಡುತ್ತೆ, ನಮಗೆ ಹಾಕೋಕ್ಕೆ ಬರಲ್ಲ ಅಂತ ಕಮೆಂಟ್ ಮಾಡಿದ್ರಿ ಒಬ್ಬರು. ಈ ಥರ ಮೊದಲು ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ಜರುಗೋದಿಲ್ಲ ಅದು. ಈಗ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಸುತ್ತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲ್ ಮಾಡ್ಕೋತೀನಿ. ನೀವು ಮೊದಲೇ ಮಾರ್ಕ್ ಕೂಡ ಮಾಡ್ಕೋಬೋದು. 1/2 ಇಂಚು, 1 ಇಂಚು, ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ತೋರಿಸಿದ್ದೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಲ್ ಹಾಕಿದ್ದೀನಿ ಅಲ್ಲ, ಮತ್ತೆ ಸೇಮ್ ಕುಚ್ಚನ್ನೇ ತಗೊಂಡು ಬಂದು ಇದೇ ಥರ ಇಲ್ಲೂ ಕೂಡ ಕುಚ್ಚನ್ನು ಕಟ್ಕೋತೀನಿ.
ನೋಡಿ ಈ ಥರ 3 ಕುಚ್ಚುಗಳನ್ನು ಹಾಕ್ಕೊಂಡಿದ್ದೀನಿ. 3 ಕುಚ್ಚುಗಳು ಒಂದೇ ಸಮವಾಗಿ ಬರಬೇಕು. ಎಲ್ಲಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಹೋಲನ್ನು ಹಾಕ್ತೀನಿ. ಹೋಲ್ ಹಾಕಿ ಈಗ ಪಿಂಕ್ ಕಲರ್ ಕುಚ್ಚನ್ನು ಹಾಕ್ತೀನಿ. 3 ಪಿಸ್ತಾ ಗ್ರೀನು ಮತ್ತೆ 3 ಪಿಂಕ್ ಈ ಥರ ನಾನು ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. 3 ಕಲರ್ಗಳನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಆಗಿ 1 ಗಂಟೆಯಲ್ಲಿ ಮಾಡ್ಕೊಳ್ಳುವಂತಹ ಸೀರೆ ಕುಚ್ಚು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ಗಳಿಗೂ ನಾನು ತೊಗೊಂಡಿರೋದು 200ಇಂದ 250ವರೆಗೂ ಮಾತ್ರ ಚಾರ್ಜಸನ್ನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ಈ ಥರ ಡಿಸೈನ್ಗಳನ್ನು ಮಾಡಿಕೊಂಡ್ರೆ ದಿನಕ್ಕೆ ನಾವು 4ರಿಂದ 5 ಸೀರೆಗಳಿಗೆ ಕುಚ್ಚನ್ನು ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಹಾಕ್ಕೋಬೋದು. ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.